ಕೋಟಿ ನಾಮ, ಧ್ರುವ ಸರ್ಜಾ ವಿರುದ್ಧ ದೂರು, ರಮ್ಯಾ ಕೇಸ್ A1 ಅರೆಸ್ಟ್. ಈಗಲಾದ್ರೂ ಇಳಿತಾ ಪೊಗರು. ಅಯ್ಯೋ ವಿಷ್ಣು ಸಮಾಧಿ ನೆಲಸಮ, ಸತ್ತ ಮೇಲೂ ನಿಲ್ಲದ ವಿಧಿಯಾಟ. ಕಾಂತಾರ ಕಂಬಳ ಕೋಣದ ಸಾವು, ನೆನಪಷ್ಟೇ ಆ ಮಿಂಚಿನ ಓಟ. ಇದು ಕರ್ನಾಟಕದ ನಂಬರ್ 1 ಫಿಲ್ಮಿ ಶೋ ಸಿನಿ ಅಡ್ಡ. ದರ್ಶನ್ಗಾಗಿ ಜಗ್ಗುದಾದ ಸಿನಿಮಾ ನಿರ್ದೇಶನ ಮಾಡಿದ್ದ ರಾಘವೇಂದ್ರ ಹೆಗಡೆ ಇದೀಗ ಧ್ರುವ ಸರ್ಜಾ ವಿರುದ್ಧ ಮುಂಬೈನಲ್ಲಿ ದೂರು ಕೊಟ್ಟಿದ್ದಾರೆ. ತಮ್ಮ ನಿರ್ದೇಶನದ ಸಿನಿಮಾದಲ್ಲಿ ನಟಿಸೋದಕ್ಕಾಗಿ ಧ್ರುವ ಸರ್ಜಾ 3 ಕೋಟಿಗೂ ಅಧಿಕ ಹಣ ಪಡೆದು ವಂಚಿಸಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಧ್ರುವ ಸರ್ಜಾ ವಿರುದ್ಧ FIR ದಾಖಲಾಗಿದ್ದು, ವಂಚನೆ ಮತ್ತು ನಂಬಿಕೆ ದ್ರೋಹದ ಆರೋಪ ಕೇಳಿಬಂದಿದೆ. ಅಷ್ಟಕ್ಕೂ ಧ್ರುವ ವಿರುದ್ಧ FIR ಆಗೋದಕ್ಕೆ ಏನ್ ಕಾರಣ? ಈಗ ಬರ್ತಾ ಇದೆ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಸ್ಟೋರಿ. 3.5 ಕೋಟಿ ನಾಮ, ಧ್ರುವ ಸರ್ಜಾ ವಿರುದ್ಧ ದೂರಿನಲ್ಲಿ ಇರೋದೇನು? ಮೊದಲು ತೆಗೆದವರಾರು ತಕರಾರು. KD ಸಿನಿಮಾದ ಬಿಡುಗಡೆಗಾಗಿ ಕಾದು ಕೂತಿರುವ ಧ್ರುವ ಸರ್ಜಾ ವಿರುದ್ಧ FIR ದಾಖಲಾಗಿದೆ. ಅದು ಹೆಸರಾಂತ ನಿರ್ದೇಶಕರಿಂದ ಹಣ ಪಡೆದು ವಂಚನೆ ಮಾಡಿದ್ದಾರೆ ಅಂತ ಧ್ರುವ ವಿರುದ್ಧ ಆರೋಪ ಕೇಳಿಬಂದಿದೆ. ಧ್ರುವ ಸರ್ಜಾ ವಿರುದ್ಧ ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಂಬೋಲಿ ಪೊಲೀಸರು ಈಗಾಗಲೇ ಧ್ರುವಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನ ನ್ಯಾಯಾಲಯದಿಂದ 10 ದಿನಗಳ ಟ್ರಾನ್ಸಿಟ್ ನಿರೀಕ್ಷಣಾ ಜಾಮೀನು ಪಡೆದು ಜುಲೈ 30ರಂದು ಮುಂಬೈನ ದಿನೋಶಿ ಸೆಷನ್ಸ್ ಕೋರ್ಟ್ಗೆ ಧ್ರುವ ಸರ್ಜಾ ಅರ್ಜಿ ಹಾಕಿದ್ದು, ಪ್ರಕರಣವನ್ನು ಆಗಸ್ಟ್ 14ಕ್ಕೆ ಮುಂದೂಡಲಾಗಿದೆ. ನಟ ಧ್ರುವ ಸರ್ಜಾ ಸೋಲ್ಜರ್ ಸಿನಿಮಾ ಮಾಡೋದಾಗಿ ಒಪ್ಕೊಂಡು ನಮ್ಮ ಬಳಿ ಹಣವನ್ನು ಪಡೆದಿರ್ತಾರೆ. ಸುಮಾರು 3 ಕೋಟಿ 15 ಲಕ್ಷ ಹಣವನ್ನು ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲೇ ಹಣವನ್ನು ಪಡೆದಿರ್ತಾರೆ. ಸೊ ಈ ಒಂದು ಒಪ್ಪಂದ 2019ರಲ್ಲಿ ಆಗಿರುತ್ತೆ. ಆದರೆ 2018 ಮತ್ತು 21ರ ನಡುವೆ ಈ ಹಣವನ್ನು ಧ್ರುವ ಸರ್ಜಾ ಅವರ ಒಡೆತನದ RH ಎಂಟರ್ಟೈನ್ಮೆಂಟ್ಗೆ ಈಗ ವರ್ಗಾವಣೆ ಮಾಡಿರ್ತೀವಿ. ಈ ಒಂದು ಹಣದಲ್ಲಿ ಧ್ರುವ ಸರ್ಜಾ ಅವರು ಅಪಾರ್ಟ್ಮೆಂಟನ್ನು ಕೊಂಡಿರ್ತಕ್ಕಂಥದ್ದು. ಮತ್ತು ಧ್ರುವ ಸರ್ಜಾ ಅವರು ಈ ಸಿನಿಮಾ ಮಾಡೋದಕ್ಕೆ ಒಪ್ಪಿಗೆ ಆದ ನಂತರ ನಾವು ಸ್ಕ್ರಿಪ್ಟನ್ನು ರೆಡಿ ಮಾಡಿದ್ವಿ, ಕಥೆಯನ್ನು ಕೂಡ ರೆಡಿ ಮಾಡಿದ್ವಿ. ಆದರೆ ಧ್ರುವ ಸರ್ಜಾ ಒಪ್ಪಿಕೊಂಡಂತೆ ಸಿನಿಮಾ ಮಾಡಿಲ್ಲ ಅಂತ ಆರೋಪವನ್ನು ಮಾಡಿರ್ತಕ್ಕಂಥದ್ದು ನಿರ್ದೇಶಕ ರಾಘವೇಂದ್ರ ಹೆಗಡೆ. ತಮಗೆ 3 ಕೋಟಿಗೂ ಅಧಿಕ ಹಣದ ವಂಚನೆ ಆಗಿದೆ ಅಂತ ಸ್ಟಾರ್ ನಟ ಧ್ರುವ ಸರ್ಜಾ ವಿರುದ್ಧ ದೂರು ನೀಡಿದ್ದು, ದರ್ಶನ್ಗಾಗಿ ಜಗ್ಗುದಾದ ಸಿನಿಮಾ ನಿರ್ದೇಶನ ಮಾಡಿದ್ದ ರಾಘವೇಂದ್ರ ಹೆಗಡೆ, ಜಗ್ಗುದಾದ ಯಶಸ್ಸಿನ ನಂತರ ಧ್ರುವ ಸರ್ಜಾಗಾಗಿ ರಾಘವೇಂದ್ರ ಹೆಗಡೆ ಸಿನಿಮಾ ಮಾಡಬೇಕಿತ್ತಂತೆ. ಧ್ರುವ ಸರ್ಜಾ ಕಥೆಯನ್ನ ಒಪ್ಪಿಕೊಂಡಿದ್ರಿಂದ 3 ಕೋಟಿ 15 ಲಕ್ಷ ರೂಪಾಯಿ ಹಣವನ್ನ ರಾಘವೇಂದ್ರ ಹೆಗಡೆ ಮುಂಗಡವಾಗಿ ನೀಡಿದ್ರಂತೆ. 2016ರಂದು ನೀಡಿದ ಹಣವನ್ನ ಧ್ರುವ ಸರ್ಜಾ ಈವರೆಗೂ ಕೊಟ್ಟಿಲ್ಲ ಮತ್ತು ಸಿನಿಮಾ ಕೂಡ ಮಾಡ್ತಿಲ್ಲ ಅನ್ನೋದು ರಾಘವೇಂದ್ರ ಹೆಗಡೆ ಆರೋಪ. ಬಡ್ಡಿ ರೂಪದಲ್ಲಿ ಹಣ ಪಡೆದುಕೊಂಡು ಧ್ರುವ ಸರ್ಜಾ ಅವರಿಗೆ ಅಡ್ವಾನ್ಸ್ ಕೊಟ್ಟಿದ್ರಿಂದ ಒಟ್ಟಾರೆ 9 ಕೋಟಿಗೂ ಅಧಿಕ ನಷ್ಟ ತಮಗಾಗಿದೆ ಅಂತ ದೂರಿನಲ್ಲಿ ರಾಘವೇಂದ್ರ ಹೆಗಡೆ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಧ್ರುವ ಸರ್ಜಾ ಕಡೆಯವರು ಹೇಳೋದೇ ಬೇರೆ. ಧ್ರುವ ಸರ್ಜಾಗಾಗಿ ಸಿನಿಮಾ ಮಾಡಬೇಕು ಅಂತ ರಾಘವೇಂದ್ರ ಹೆಗಡೆ ಅವರೇ ಬಂದಿದ್ರಂತೆ, ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ಈವರೆಗೂ ಸಿನಿಮಾ ಮಾಡೋಕೆ ಅವರೇ ಮುಂದೆ ಬರ್ತಾ ಇಲ್ವಂತೆ. ರಾಘವೇಂದ್ರ ಹೆಗಡೆ ಮಾಡಿರುವ ಅಷ್ಟೂ ಆರೋಪವು ಸುಳ್ಳು ಅಂತಾರೆ ಧ್ರುವ ಸರ್ಜಾ ಆಪ್ತರು. ಹಲೋ, ನಮಸ್ತೆ. ಈ ರಾಘವೇಂದ್ರ ಹೆಗಡೆ ಅವರು ಈ ಫಾಲ್ಸ್ ಅಲಿಗೇಷನ್ ಮಾಡಿದ್ದಾರೆ ನಮ್ಮ ಮೇಲೆ. ಸೊ ಇದು ಆಕ್ಚುಲಿ ಅಟರ್ ನಾನ್ಸೆನ್ಸ್. ಇದು ಏನಕ್ಕೆ ಅಂದ್ರೆ, ಇವರು 2018ರಲ್ಲಿ ನಮ್ಮನ್ನು ಬಂದು ಭೇಟಿ ಮಾಡಿರ್ತಾರೆ, ಅಡ್ವಾನ್ಸ್ ಕೊಟ್ಟಿರ್ತಾರೆ. ಅದಾದ್ಮೇಲೆ ನಾವು ಇವ್ರ ಕೈಗೆ ಸಿಗ್ತಾ ಇರಲ್ಲ ಅಂತ ಅಲ್ಲಿ ಏನ್ ಇವ್ರ ನ್ಯೂಸ್ ಅಲ್ಲಿ ಇದನ್ನ ಕೊಟ್ಟಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಅದು ಕಂಪ್ಲೀಟ್ಲಿ ರಾಂಗ್ ಸ್ಟೇಟ್ಮೆಂಟ್ ಅದು. ಯಾಕಂದ್ರೆ 2018ರಲ್ಲಿ ಇವ್ರು ಬಂದು ಮಾತುಕತೆ ಮಾಡ್ಕೊಂಡು ಹೋದಾಗ ಒಂದು ಸೋಲ್ಜರ್ ಸಬ್ಜೆಕ್ಟ್ ಮಾಡ್ಬೇಕು ಅಂತ ಹೇಳಿರ್ತಾರೆ. ಅದಕ್ಕೆ ಬಂದು ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗಿರ್ತಾರೆ 3 ಕೋಟಿ 15 ಲಕ್ಷ. ಅದರಲ್ಲಿ ನಂದಿನಿ ಎಂಟರ್ಟೈನ್ಮೆಂಟ್ ಇಂದ 20 ಲಕ್ಷ ಬಂದಿರತ್ತೆ. ಈ 3 ಕೋಟಿ 15 ಲಕ್ಷದಲ್ಲಿ ಈ 20 ಲಕ್ಷ ಬಂದು ವಾಪಸ್ ಹೋಗಿರತ್ತೆ. ಏನೋ ಇವ್ರದ್ದು ಆಮೇಲೆ ನಂದಿನಿ ಎಂಟರ್ಟೈನ್ಮೆಂಟ್ ಅವ್ರದ್ದು ಏನೋ ಇಶ್ಯೂ ಆದಾಗ ಈ 20 ಲಕ್ಷ ಬಂದ್ಬಿಟ್ಟು ತಿರ್ಗಾ ವಾಪಸ್ ಹೋಗಿರತ್ತೆ. 2 ಕೋಟಿ 90 ಲಕ್ಷ ನಾವು ನಮ್ಮ ಕಡೆಯಿಂದ ಅವ್ರ ಕಡೆಯಿಂದ ನಾವು ಅಡ್ವಾನ್ಸ್ ನ ರಿಸೀವ್ ಮಾಡಿರ್ತೀವಿ. ಧ್ರುವ ಸರ್ಜಾ ಟೀಮ್ ಹಲವಾರು ಬಾರಿ ರಾಘವೇಂದ್ರ ಹೆಗಡೆ ಅವರನ್ನ ಸಂಪರ್ಕ ಮಾಡಿದೆಯಂತೆ. ಪ್ರತಿ ಸಂಪರ್ಕದಲ್ಲೂ ಅವರು ತಪ್ಪಿಸ್ಕೊಳ್ತಿದ್ರಂತೆ. ಕನ್ನಡದಲ್ಲಿ ಸಿನಿಮಾ ಮಾಡೋದು ಬೇಡ, ತೆಲುಗು ಅಥವಾ ತಮಿಳಿನಲ್ಲಿ ಸಿನಿಮಾ ಮಾಡೋಣ ಅಂತ ಒತ್ತಾಯ ಮಾಡಿದ್ರಂತೆ. ಕನ್ನಡದಲ್ಲೇ ಸಿನಿಮಾ ಮಾಡೋಣ ಅನ್ನೋದು ಧ್ರುವ ಅಭಿಪ್ರಾಯ ಅಂತೆ. ಸದ್ಯಕ್ಕೆ ಕೇಸ್ ಕೋರ್ಟ್ ಮೆಟ್ಲೇರಿದೆ. ಇದು ಹಣದ ವ್ಯವಹಾರ ಆಗಿದ್ರಿಂದ ಅದನ್ನ ಹೇಗೆ ಪರಿಹರಿಸಿಕೊಳ್ತಾರೆ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ ಹಾಗೂ ಕುತೂಹಲ. ಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.